ಕರ್ನಾಟಕ ರಾಜ್ಯ ಕ್ರೈಸ್ ವಸತಿ ಶಾಲೆಗಳ ಹೊರಗುತ್ತಿಗೆ ಡಿ ಗ್ರೂಪ್ ನೌಕರರ ಸಂಘ, ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ TUCI ದೊಂದಿಗೆ ಸಂಯೋಜಿತ ಸರ್ಕಾರಿ ಕ್ರೈಸ್ ವಸತಿ ಶಾಲೆ ಗುತ್ತಿಗೆ ಕಾರ್ಮಿಕರನ್ನು ಕಾಯಮಗೊಳ್ಳುವ ತನಕ ಸಮಾನ ಕೆಲಸಕ್ಕೆ ಸಮಾನ ವೇತನ ಪಾವತಿಸಿ ವಸತಿ ಶಾಲೆಗಳ ಸಿಬ್ಬಂದಿಯ ರಾಜ್ಯ ಮಟ್ಟದ ಪ್ರತಿಭಟನೆ. ಸ್ಥಳ ಫ್ರೀಡಂ ಪಾರ್ಕ್, ಬೆಂಗಳೂರು. ದಿನಾಂಕ 15/4/2026 ಬೆಳಗ್ಗೆ 11ಕ್ಕೆ ವಸತಿ ಶಾಲೆಗಳ ಸಿಬ್ಬಂದಿಯ ರಾಜ್ಯ ಮಟ್ಟದ ಪ್ರತಿಭಟನೆ. DV ನ್ಯೂಸ್ ಕರ್ನಾಟಕ. ನಾನು ಶಂಕರ್ ಥುಂಟಾಪುರ. ಇನ್ನೇನು ಅಧಿವೇಶನ ಮುಗಿದೋಯ್ತು. ಅಧಿವೇಶನದ ನಂತರ ಆ್ಯಕ್ಚುಲಿ ನಾವು ಅಂದರೆ ಕರ್ನಾಟಕ ರಾಜ್ಯ ಕ್ರೈಸ್ ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರರ ಸಂಘದಿಂದ ಒಂದು ಮಹತ್ವದ ಹೋರಾಟವನ್ನು ಪ್ರಕಟಿಸಲಿಕ್ಕೆ ಹೊರಟಿದ್ವಿ. ಆ ನಿಮಿತ್ತ ಪತ್ರಿಕಾಗೋಷ್ಠಿ. ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರು, ಸಾಂದರ್ಭಿಕ ಕಾರ್ಮಿಕರು, ಒಳಗುತ್ತಿಗೆ, ಹೊರಗುತ್ತಿಗೆ, ಕಾಯಮಾತಿ ಇದು ಬಹಳ ಕಾಮನ್ ಅಂತಷ್ಟೇ ಫ್ಯಾಷನ್. ಆದರೆ ನಮ್ಮ ಪಾಲಿಗೆ ಈ ಸಂಘಟನೆ ಆ್ಯಕ್ಚುಲಿ ಹೊರಗುತ್ತಿಗೆ ಕಾರ್ಮಿಕರು, ಔಟ್ಸೋರ್ಸಿಂಗ್, ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯ್ಸ್, ಇವ್ರ ಸಂಖ್ಯೆ ಕರ್ನಾಟಕದಲ್ಲಿ 11,000ಕ್ಕೆ ಹೆಚ್ಚಿದೆ. ನಮಗೆ ಈ ಹೊರಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಿರೋದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗ, ಅಲೆಮಾರಿಗಳು, ದೇವದಾಸಿಯರ ಮಕ್ಕಳು, ಅತಿ ಹಿಂದುಳಿದ ವರ್ಗದವರ ಮಕ್ಕಳಿಗೆ ಉನ್ನತ ಶಿಕ್ಷಣದ ಪರಿಕಲ್ಪನೆ ಇಟ್ಕೊಂಡು ರಾಜ್ಯದಲ್ಲಿ 820ರಿಂದ 880 ತನಕ ವಸತಿ ಶಾಲೆಗಳನ್ನು ಕಟ್ಟಿದ್ದಾರೆ. ಆ ವಸತಿ ಶಾಲೆಗಳಲ್ಲೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ರಾಣಿ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆ, ಏಕಲವ್ಯ ವಸತಿ ಶಾಲೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಶಾಲೆ. ಫಲಿತಾಂಶ ಅಂಡರ್ 91 to 91ರಿಂದ 100%. ಬಾಗಲಕೋಟದಲ್ಲಿ ವಸತಿ ಶಾಲೆ ವಿದ್ಯಾರ್ಥಿಗಳು ರಿಸಲ್ಟ್ ಕೊಟ್ಟಿದ್ದಾರೆ 91, 95, 100%. ಸರ್ಕಾರಿ ವಸತಿ ಶಾಲೆ. ಈ ವಸತಿ ಶಾಲೆಗಳನ್ನು ಸರ್ಕಾರ ಶುರು ಮಾಡಿ 20 ವರ್ಷ ಆಯಿತು. ನಾವು ಕೆಲಸ ಮಾಡಲಿಕ್ಕೆ 20 ವರ್ಷ. 20 ವರ್ಷ ಆದರೂ ಒಪ್ಪತ್ತಿಗೆ ಊಟಕ್ಕೆ ಸಾಧ್ಯ ಇಲ್ಲ ಕೂಡ ಸಂಬಳ. ಅದಕ್ಕೆ ಮಾತಿಗೂ ಸಂವಿಧಾನಾತ್ಮಕ ಹಕ್ಕುಗಳು, ಪ್ರಜಾಪ್ರಭುತ್ವ, ಮೌಲ್ಯಗಳು, ಅವಕಾಶಗಳು ಅಂತ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ಮಾಡೋ ಹೊತ್ತಲ್ಲಿ ನಾವೇನು ದುಡಿಮೆ ಮಾಡ್ತಾ ಇದ್ವಿ, ಕೆಲಸ ಮಾಡ್ತಿದ್ವಿ. ದುಡಿಮೆಗೆ ತಕ್ಕಷ್ಟು ಸಂಬಳವನ್ನು ಪಾವತಿ ಮಾಡಬೇಕಾಗಿದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಕರ್ತವ್ಯ. ಇದನ್ನು ಮಾತಿನ ಕಾರಣಕ್ಕೆ ನಮ್ಮ ಹಕ್ಕುಗಳನ್ನು ಮುಂದಿಟ್ಕೊಂಡು ಏಪ್ರಿಲ್ 15ನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಒಂದು ದಿನದ ಪ್ರತಿಭಟನೆಗೆ ನಾವು ಹಾಕಿದ್ದೀವಿ. ಆವತ್ತಿನ ಒಂದು ದಿನದ ಪ್ರತಿಭಟನೆ ಎಷ್ಟು ಮುಖ್ಯ ಅದು ಎರಡನೇದು. ಆದರೆ ಆ ಪ್ರತಿಭಟನೆ ಮೂಲಕ ಕರ್ನಾಟಕದಲ್ಲಿ ನಾವು ಜನಸಾಮಾನ್ಯರ ಕಣ್ಣು ತೆರೆಸಲಿಕ್ಕೆ, ಆಮೇಲೆ ಒಂದು ಸರ್ಕಾರವಾಗಿ ಸುಳ್ಳು ಹೇಳ್ತಾ ಇರೋದನ್ನ ಬಯಲುಗೊಳಿಸಲಿಕ್ಕೆ ನಾವು ಇಚ್ಛಿಸ್ತೀವಿ. ಉದಾಹರಣೆಗೆ ತಮಗೆಲ್ಲ ಗೊತ್ತು, ಕಳೆದ 4 ದಿವಸದಿಂದ ಸದನದಲ್ಲಿ ಐಹೊಳೆ ಶಾಸಕರು ಎತ್ತಿದ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು. ಇದೇ ಇಶ್ಯೂ ಸಂಬಂಧಪಟ್ಟಾಗೆ ರಾಜ್ಯದಲ್ಲಿ ಎಷ್ಟು ಗುತ್ತಿಗೆ ಕಾರ್ಮಿಕರಿದ್ದಾರೆ ಅಂತ ಕೇಳಿದರೆ 94,000 ಅಂದರು. ಇದು ಸುಳ್ಳು. ಪ್ರತಿಪಕ್ಷದವರು ಕೇಳಿದ ಪ್ರಶ್ನೆಗೆ ಪರಿಹಾರ ಎರಡನೇದ್ದು ಅವರು. ಸದನ ರಾಜ್ಯದ ಪ್ರಜಾಪ್ರಭುತ್ವದ ಅತ್ಯುನ್ನತವಾದ ಬಾಡಿ. ಅಲ್ಲಿ ಎಷ್ಟಿದ್ದಾರೆ ಅಂದರೆ 94,000 ರಾಜ್ಯದಲ್ಲಿ ಅಂತ. ಖಾಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಕೃಷಿ, ಕಂದಾಯದಲ್ಲಿನೇ 95,000 ಇದ್ದಾರೆ. ವಸತಿ ಶಾಲೆಗಳಲ್ಲಿ ನಾವು 11,000 ಇದ್ದೀವಿ. ಸರ್ಕಾರದ ಬೇರೆ ಬೇರೆ ಸಮೀಕ್ಷೆಗಳು ಕರ್ನಾಟಕದಲ್ಲಿ 2,20,000ದಿಂದ 2,80,000ವರೆಗೆ ಹೊರಗುತ್ತಿಗೆ ಕಾರ್ಮಿಕರಿದ್ದಾರೆ ವಿವಿಧ ಇಲಾಖೆಯಲ್ಲಿ. ನಂಬರ್ 1 ಸುಳ್ಳು. ಎರಡನೇದು ಅದೇ ಐಹೊಳೆ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ರಾಜ್ಯದಲ್ಲಿ ಗುತ್ತಿಗೆ ಆಧಾರಿತ ಕಾರ್ಮಿಕರನ್ನ ಕಾಯಂ ಮಾಡಿದೀನಿ ಅಂತ. ಕಾಯಂ ಮಾಡಲಿಕ್ಕೆ ಕ್ರಮ ಕೈಗೊಂಡಿದೆ ಅಂತ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸಿದ್ದೇನೆಂದ್ರೆ, ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಲಿಕ್ಕೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ.